ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತು ನಮ್ಮ ಮನೆ ಗ್ಯಾಸ್ ಸ್ಟವ್ನ ನಾನು ಎಷ್ಟು ಬೇಗ ಈಸಿಯಾಗಿ ಒರೆಸ್ಬೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ ತುಂಬ ಸಿಂಪಲ್ ಸ್ನೇಹಿತರೆ. ಮನೆಯಲ್ಲಿ ವಿಮ್ ಲಿಕ್ವಿಡ್ ಇರುತ್ತಲ್ಲ, ಆ ವಿಮ್ ಲಿಕ್ವಿಡನ್ನು ನಾವು ಮನೆ ಸ್ಕ್ರಬ್ಬರ್ ಇರುತ್ತಲ್ಲ, ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ಗೆ ವಿಮ್ ಲಿಕ್ವಿಡ್ ಹಾಕ್ಬಿಟ್ಟು ನಾನು ಪಾತ್ರೆನ ನೋಡಿ ನಮ್ಮ ಸ್ಟವ್ ಮೇಲೆಲ್ಲ ನಾನು ಒರೆಸಿದ್ದೀನಿ. ಇವಾಗ ನಾವು ಬಟ್ಟೆಯಲ್ಲಿ ಒರೆಸಿದ್ರೆ ಮತ್ತಾಗಲೆಲ್ಲ ತೊಳಿಬೇಕು, ಮಾಡಬೇಕು, ಹಿಂಡಬೇಕು, ಇವೆಲ್ಲ ಆಗುತ್ತೆ ಸ್ನೇಹಿತರೆ. ಆ ಥರ ಎಲ್ಲ ಏನು ಬೇಡ, ಜಸ್ಟ್ ಒಂದೇ ಒಂದು ಟಿಶ್ಯೂ ಪೇಪರ್ ಇದ್ದರೆ ಸಾಕು ಸ್ನೇಹಿತರೆ. ಆರಾಮಾಗಿ ನಮ್ಮ ಸ್ಟವ್ ಕ್ಲೀನ್ ಆಗುತ್ತೆ ಸ್ನೇಹಿತರೆ. ಬಟ್ಟೆಯಿಂದ ಒರೆಸೋದ್ರಿಂದ ಆಗ್ಲಾಗ್ಲ ನಾವು ತೊಳಿಬೇಕು, ಮಾಡಬೇಕು, ಇದೆಲ್ಲ ನಮಗೆ ಒಂದು ಕೆಲಸ ಆಗ್ಬಿಡುತ್ತೆ. ಜಸ್ಟ್ ಒಂದು ಟಿಶ್ಯೂ ಪೇಪರ್ ನಾವು ಕ್ಲೀನಾಗಿ ಒರೆಸ್ಬಿಟ್ರೆ ಸಾಕು. ನೋಡಿ ನಮ್ಮ ಸ್ಟವ್ ಎಷ್ಟು ಚೆನ್ನಾಗಿ ಪಳಪಳ ಅಂತ ಇದಕ್ಕೆ ಯಾವುದೇ ಲಿಕ್ವಿಡ್ ಬೇಡ, ಏನು ಬೇಡ. ಮನೇಲಿರುವಂಥ ವಿಮ್ ಲಿಕ್ವಿಡ್ ಜೆಲ್ಲನ್ನು ನಾವು ಇವತ್ತು ಬಳಸಿ ನಮ್ಮ ಸ್ಟವನ್ನು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ತೋರಿಸ್ತೀನಿ. ಇದೆಲ್ಲ ಆದಮೇಲೆ ಇದಕ್ಕೆ ಕ್ಲೀನಾಗಿ ನಾವು ಇದನ್ನು ಒರೆಸ್ಬೇಕು. ಕ್ಲೀನಾಗಿ ಒರೆಸೋದ್ರಿಂದ ಅದೆಲ್ಲ ಹೋಗುತ್ತೆ. ಜಸ್ಟ್ ಬರೀ ಒಂದು ಇದರಿಂದ ಒರೆಸಿದ್ರೆ ಸಾಕು ಸ್ನೇಹಿತರೆ. ಕ್ಲೀನಾಗಿ ನಮ್ಮ ಸ್ಟವ್ ಪಳಪಳ ಅಂತ ಹೊಳೆಯುತ್ತೆ. ತೋರಿಸ್ತೀನಿ ನೋಡಿ. ಅದೆಲ್ಲ ಆನ್ ಆಫ್ ಮಾಡೋದಲ್ಲ, ಅಲ್ಲೂ ಕ್ಲೀನಾಗಿ ಒರೆಸ್ಬೇಕು. ಈ ಭಾಗ ನೋಡಿ ಒಂದು ಸ್ವಲ್ಪ ರಬ್ ಅಂತ ಅನಿಸಿದೆ. ಟಿಶ್ಯೂ ಪೇಪರಿಂದ ಒರೆಸಿದ ಮೇಲೆ ಈ ಸ್ಟೇಜಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಇನ್ನೊಂದು ಟಿಶ್ಯೂ ಪೇಪರ್ನ ತಗೊಂಡು ಸ್ವಲ್ಪ ಚೂರು ಹಸಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಟಿಶ್ಯೂ ಪೇಪರ್ ತೊಗೊಂಡು ಒಂದು ಚೂರು ಹಸಿ ಮಾಡಿಕೊಂಡು ನೋಡಿ ಒರೆಸಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಪಳ ಅಂತ ಹೊಳೆಯುತ್ತೆ ನಮ್ಮ ಸ್ಟವ್. ನೋಡಿ ಇಷ್ಟೇ ಜಾದು. ಒಂದು ಸಲ ಒರೆಸಿದ್ದಾಗ ಅದು ಸ್ವಲ್ಪ ಕಲೆ ಬೆಳ್ಳು ಕಲೆ ಬಿದ್ದಿರುತ್ತಲ್ಲ, ಆವಾಗ ನಾವು ಸ್ವಲ್ಪ ನಾವು ಹಸಿ ಮಾಡ್ಕೊಂಬಿಟ್ಟು ನಮ್ಮ ಸ್ಟವ್ ಮೇಲೆ ಇನ್ನೊಂದು ಸರ್ತಿ ಕ್ಲೀನಾಗಿ ಒರೆಸ್ಬೇಕು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಈ ಹೊಸ ಸ್ಟವ್ ಥರ ಕಾಣುತ್ತೆ. ಆವಾಗ ನಾವು ಅದು ಸೋಪಿಂದೆಲ್ಲ ಇರುತ್ತಲ್ಲ, ಅದೆಲ್ಲ ಬಂದುಬಿಡುತ್ತೆ, ಕ್ಲೀನಾಗೆಲ್ಲ ಬಂದುಬಿಡುತ್ತೆ. ನಾವು ಸ್ಟವ್ ಮೇಲೆ ಹಚ್ಚಿದ್ದು ಸೋಪಿಂದು ಲಿಕ್ವಿಡೆಲ್ಲ ಕ್ಲೀನಾಗಿ ಬರುತ್ತೆ ಸ್ನೇಹಿತರೆ. ಆವಾಗ ಇನ್ನೊಂದು ಸತಿ ನಾವು ತಗೊಂಡು ಒರೆಸ್ಬಿಟ್ರೆ ಟಿಶ್ಯೂ ಪೇಪರಿಂದ ಸೂಪರಾಗಿರುವಂಥ ಸ್ಟವ್ನ ನಾವು ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ಬೋದು. ನೋಡಿ ಲಾಸ್ಟ್ ಸ್ಟೇಜಲ್ಲಿ ನಾನು ಇನ್ನೊಂದು ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಒರೆಸ್ಬಿಟ್ಟು ನಾನು ತೋರಿಸ್ತೀನಿ. ನೋಡಿ ಇನ್ನೊಂದು ಹೊಸ ಹಾಕಬೇಕು ಟಿಶ್ಯೂ ಪೇಪರು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಂಬಲ್ಲ, ಅಷ್ಟು ಚೆನ್ನಾಗಿ ಪಳ ಅಂತ ಹೊಳೆಯುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ. ನಾನು ನಿಮ್ಮ ಕಣ್ಮುಂದೆ ಸ್ಟವನ್ನು ಒರೆಸಿ ತೋರಿಸ್ತಾ ಇದ್ದೀನಿ. ನೋಡಿ ಇದಕ್ಕೆ ಯಾವ ಥರ ಬಟ್ಟೆ ಬೇಡ, ಏನೂ ಬೇಡ ಸ್ನೇಹಿತರೆ. ಬರೀ ಟಿಶ್ಯೂ ಪೇಪರಿಂದ ಒಂದೆರಡು ಟಿಶ್ಯೂ ಪೇಪರ್ ತೊಗೊಂಡ್ರೆ ಸಾಕು ಸ್ನೇಹಿತರೆ. ಆರಾಮಾಗಿ ನಮ್ಮ ಸ್ಟವನ್ನು ನಾವು ಪಳ ಅನ್ನೋ ರೀತಿಯಲ್ಲಿ ನಾವು ಒರೆಸ್ಕೊಬೋದು. ನೋಡಿ ನಾನು ಯಾವ ಬಟ್ಟೆ ತೊಗೊಂಡಿಲ್ಲ, ಏನಿಲ್ಲ, ಒಂದೆರಡು ಟಿಶ್ಯೂ ಪೇಪರ್ನ ತೊಗೊಂಡಿರೋದು. ನೋಡಿ ನಿಮ್ಮ ಕಣ್ಮುಂದೆ ನಾನು ಒರೆಸಿ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಬಟ್ಟೆ ತೊಗೊಂಡು ಒರೆಸೋದ್ರಿಂದ ಕೆಲಸ ಆಗ್ತವೆ. ಬಟ್ಟೆ ಒಗಿಬೇಕು, ಒಣಗಿಸ್ಬೇಕು, ಇವೆಲ್ಲ ಕೆಲಸ ಬೇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತಲ್ವ. ಇದೂ ಅಷ್ಟೇ ಸ್ವಲ್ಪ ಒರೆಸ್ಬಿಟ್ರೆ ಆಯ್ತಪ್ಪ, ಮುಗಿದೇ ಹೋಯ್ತು. ನೋಡೋದೆಲ್ಲ ಸ್ನೇಹಿತರೆ, ಕೊನೆಯದಾಗಿ ನಾನು ಟಿಶ್ಯೂ ಪೇಪರಲ್ಲಿ ಕ್ಲೀನಾಗಿ ಸ್ಟವನ್ನು ಒರೆಸ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಒರೆಸ್ಕೊಂಡಿದ್ದೀನಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ. ಇಷ್ಟೇ ಸ್ನೇಹಿತರೆ, ಸಿಂಪಲ್ಲಾಗಿ ನಾವು ಮನೇಲಿರುವಂಥ ವಸ್ತುನೇ ಬಳಸ್ಕೊಂಡ್ಬಿಟ್ಟು ನಾವು ಆರಾಮಾಗಿ ನಮ್ಮ ಸ್ಟವನ್ನು ನಾವು ಕ್ಲೀನ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ ಇದನ್ನೆಲ್ಲ ಕ್ಲೀನಾಗಿ ತೋರಿಸ್ತೀನಿ.
ಮನೇಲಿರುವಂಥ ವಿಮ್ ಲಿಕ್ವಿಡನ್ನು ನಾವು ಒಂದು ಸ್ಕ್ರಬ್ಬರ್ಗೆ ಹಾಕಿಬಿಟ್ಟು ಅದು ಕ್ಲೀನಾಗಿ ಫಸ್ಟೆಲ್ಲ ನಾವು ನಮ್ಮ ಸ್ಟವ್ ಮೇಲೆ ಕ್ಲೀನಾಗೆಲ್ಲ ಹರಡಿಬಿಡಬೇಕು ಸ್ನೇಹಿತರೆ. ಆಮೇಲೆ ಒಂದು ಟಿಶ್ಯೂ ಪೇಪರನ್ನು ತೊಗೊಂಡು ನಾವು ಕ್ಲೀನಾಗಿ ಉಜ್ಜಿದ್ರೆ ನಮ್ಮ ಸ್ಟವ್ ತುಂಬ ಚೆನ್ನಾಗಿ ಕ್ಲೀನಾಗಿ ಕಾಣುತ್ತೆ ಸ್ನೇಹಿತರೆ. ನೋಡಿ ಆರಾಮಾಗಿ ನಮ್ಮ ಕೈಯನ್ನು ಅಗಲಾಡಿಸ್ಬೋದು. ಇವಾಗ ನಾವು ಆರಾಮಾಗಿ ನಾವು ಅಡುಗೆನ ಮಾಡ್ಕೊಂಬಿಡ್ಬೋದು ಸ್ನೇಹಿತರೆ. ನೋಡಿ ಇಷ್ಟು ತುಂಬ ಚೆನ್ನಾಗಿದೆ ಅಲ್ವಾ. ಬಟ್ಟೆ ತೊಗೊಂಡು ಒರೆಸೋದು, ಮಾಡೋದು, ಹಿಂಡೋದು, ಒಣಗಿಸೋದು ಇದೆಲ್ಲ ಬೇಡ ಸ್ನೇಹಿತರೆ. ಮನೇಲಿರುವಂಥ ವಸ್ತುವನ್ನೇ ತೊಗೊಂಡು ನಾವು ವಿಮ್ ಲಿಕ್ವಿಡನ್ನು ತೊಗೊಂಡು ಬಳಸ್ಕೊಂಡು ಆರಾಮಾಗಿ ನಾವು ಸ್ಟವನ್ನು ರೆಡಿ ಮಾಡ್ಕೊಬೋದು ಸ್ನೇಹಿತರೆ. ನೋಡಿ ಇವಾಗ ಇದನ್ನು ತೊಳ್ಕೊಂಡು ಇಟ್ಟಿದ್ದೀನಿ, ನಾನು ಕ್ಲೀನಾಗಿ ಹಾಕ್ತಾಯಿದ್ದೀನಿ ಒಂದೊಂದೇ. ಇಷ್ಟು ಈಸಿಯಾಗಿ ನಾವು ಸ್ಟವ್ ಕಳ್ಕೊಳ್ಳೋಂಥ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋದು ಅಲ್ವಾ. ನೋಡಿರಲ್ಲ ಸ್ನೇಹಿತರೆ, ಈಸಿಯಾಗಿ ನಾವು ಸ್ಟವನ್ನು ಕ್ಲೀನ್ ಮಾಡ್ಕೊಳ್ಳೋ ಒಂದು ಇದನ್ನು ನಾನು ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ, ಇದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಸ್ನೇಹಿತರೆ ನಮಸ್ಕಾರ.